ನೋಡ್ತಿದ್ರೆ ನನಗ್ ಸಹಿಸೋಕ್ ಆಗ್ತಿಲ್ಲ ಅನಿರುದ್ಧ್. ಏನೋ ಒಂದ್ ಮಾಡ್ಬೇಕು. ಅಷ್ಟಕ್ಕೂ ಊರಲ್ಲಿ ಸಾವುಗಳೆಲ್ಲ ಹೇಗ್ ಶುರು ಆಯ್ತು? ಜನರೆಲ್ಲ ಹೇಗ್ ಸತ್ರು ಸೀನು? ಒಬ್ರು ನೀರು ಕುಡಿದು, ಇನ್ನೊಬ್ರು ಕರೆಂಟ್ ಶಾಕ್ ಹೊಡೆದು, ಈ ತರ ಬೇರೆ ಬೇರೆ ಕಾರಣದಿಂದ ಸಾಯ್ತಿದ್ದಾರೆ. ಈ ಸಾವೆಲ್ಲ ಸಹಜ ಸಾವು ಅಂತ ಅನ್ನಿಸ್ತಾ ಇಲ್ಲ. ಒಬ್ರು ಕೆಲ್ಸಕ್ಕೆ ಅಂತ ಬಂದು ಆ ಜಾಗದಲ್ಲೇ ನೀರು ಕುಡಿದಿದ್ದಾರೆ, ಅಷ್ಟಕ್ಕೆ ಸತ್ತೋಗಿದ್ದಾರೆ. ಕರೆಂಟ್ ಲೀಕ್ ಆಗಿ ಗಂಡ ಹೆಂಡತಿ ಇಬ್ರು ಸತ್ತೋಗಿದ್ದಾರೆ ಅನ್ನೋದು ನನ್ನ ಭಾವನೆ. ಅಲ್ಲ, ಇಲ್ಲಿ ಏನೋ ಬೇರೆದೇ ನಡೀತಾ ಇದೆ. ಲೇಯ್, ಮೊದಲನೇ ಸಾವು ನಡ್ಕೊಂಡು ಬರ್ತಾ ಇದೆ ನೋಡು. ನಮ್ಮ ಹತ್ರ ಅನುಮಾನಗಳು ಮಾತ್ರ ಇದೆ, ಕಾರಣಗಳು ಮಾತ್ರ ಇಲ್ಲ. ಒಂದ್ ವೇಳೆ ನಿನ್ನ ಅನುಮಾನ ನಿಜಾನೇ ಆಗಿದ್ರು ಅದನ್ನ ನಿರೂಪಿಸಕ್ ಆಗಲ್ವಲ್ಲ ಅನಿರುದ್ಧ್. ಮೀರ್ ಹೋಗ್ತಾ ಇದೆ. ಪ್ರತಿ ಸಮಯಕ್ಕೂ ಪುಣ್ಯನ್ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಭಯ ನನ್ನನ್ನ ತುಂಬಾ ಕಾಡ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಎಲ್ಲಿಗೆ ಹೋಗೋದು ಅಂತಾನೂ ಗೊತ್ತಾಗ್ತಿಲ್ಲ. ಎಲ್ಲ ದಾರಿನೂ ಮುಚ್ಚಿಬಿಟ್ಟಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ ಗುರಿಗೆ ದಾರಿ ತೋರಿಸೋರು ಯಾರು? ನನ್ ಗುರಿನ ತಲುಪಿಸಿ ನನ್ ಪುಣ್ಯನ್ ಪ್ರಾಣನ ಕಾಪಾಡೋದು ಯಾರು? ಭಗವಂತ, ಈ ಅಂಧಕಾರದಿಂದ ಹೊರಗೆ ಬರೋದಕ್ಕೆ ಒಂದು ಪುಟ್ಟ ದೀಪದ ಬೆಳಕು ಸಿಕ್ಕಿದ್ರು ಸಾಕು. ನಾನು ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ನನ್ನ ಜೀವಕ್ ಜೀವ ಆಗಿರೋ ಪುಣ್ಯನ್ ಪ್ರಾಣನ ಕಾಪಾಡ್ಕೋತೀನಿ. ಒಂದ್ ವೇಳೆ ನನ್ನ ಪುಣ್ಯನ್ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ಆ ಪರಿಸ್ಥಿತಿನ ಎದುರಿಸೋಕಾಗದೆ ಮೊದಲು ಸಾಯದ್ ನಾನೇ. ದೇವ, ನಾನ್ ಮರ್ತು ಹೋಗಿರೋ ನನ್ನ ಗುರಿಗೆ ದಾರಿ ತೋರಿಸೋದಕ್ಕೋಸ್ಕರ ಬಂದಿಯಾ? ಎಲ್ಲಿಗೆ ಹೋಗಿದೆ? ಪುಣ್ಯ, ತಾಳೆ ಪತ್ರಗಳು ಸಿಕ್ಕಿದ ಪುಣ್ಯ. ಇದ್ರಲ್ಲಿ ಇರೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಗೆ ಯಾವ್ದಾದ್ರೂ ದಾರಿ ಸಿಗುತ್ತೆ. ಆದ್ರೆ ಹೇಗೆ? ಇದ್ರಲ್ಲಿರೋದು ಅರ್ಥ ಆಗಲ್ವಲ್ಲ. ಸೀನು, ನೀನ್ ಇದ್ರ ಬಗ್ಗೆ ಎಲ್ಲ ಲ್ಯಾಬಲ್ಲಿ ಸ್ಟಡಿ ಮಾಡಿ ನಮಗೆ ಹೇಳ್ತಾ ಇದ್ದೆ ಅಲ್ವಾ? ಒಂದ್ಸಲ ಇದನ್ನ ನೋಡೋ, ನಿನಗೇನಾದ್ರೂ ಗೊತ್ತಾಗುತ್ತೆ.
ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನಿರುದ್ಧ್. ಸರಿ ನಡೀರಿ ನಡೀರಿ ಬನ್ನಿ. ಪುಣ್ಯ ಪುಣ್ಯ, ನಾವು ಸಾಧಿಸ್ತೀವಿ. ನಮಗ್ ನಾಗಮಣಿ ಎಲ್ಲಿದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ನಿಜಾನ ಅನಿರುದ್ಧ್? ಆದ್ರೆ ಮನುಷ್ಯನ ಜೀವನನ ನಡೆಸೋದು ಎರಡೇ ಎರಡು ವಿಷಯ, ಒಂದು ಸೈನ್ಸ್ ಮತ್ತೊಂದು ಶಾಸ್ತ್ರ. ಇವಾಗ ಎರಡನ್ನೂ ಉಪಯೋಗಿಸಿ ನಾವು ಆ ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿತೀವಿ. ನಾನು ಸೈನ್ಸ್ನ ನಂಬ್ತೀನಿ, ನೀನ್ ಶಾಸ್ತ್ರನ ನಂಬ್ತೀಯ. ಸೈನ್ಸ್ ಪ್ರಕಾರ ಹುಣ್ಮೆ ದಿನ ಚಂದ್ರನ ಕಾಂತಿ ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ ಯಾವಾಗ ನಾಗಮಣಿ ಮೇಲೆ ಬೀಳುತ್ತೋ ಅವಾಗ ಆ ಮಣಿ ಕಾಂತಿ ತುಂಬಾ ಪ್ರಕಾಶವಾಗಿ ಅದ್ರ ಬೆಳಕು ಎಲ್ಲಾ ಕಡೆನೂ ಹಬ್ಬುತ್ತೆ. ಇವಾಗ ಸದ್ಯಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ನಮಗೆ ಎಲ್ಲಿ ನಾಗಮಣಿ ಇರ್ಬೋದು ಅನ್ನೋ ಅನುಮಾನ ಇದೆಯೋ ಆ ಜಾಗದಲ್ಲಿ ಪ್ರತಿಯೊಬ್ರು ಒಂದೊಂದು ದಿಕ್ಕಿಗೆ ಹೋಗಿ ಹುಡ್ಕೋಣ. ಯಾವ ಜಾಗದಲ್ಲಿ ಚಂದ್ರನ್ ಬೆಳಕು ಸ್ವಲ್ಪ ಜಾಸ್ತಿ ಬೀಳುತ್ತೋ ಅಂದ್ರೆ ರೇಸ್ ಬರುತ್ತೋ ಅಲ್ಲೇ ಅದೇ ಜಾಗದಲ್ಲಿ ನಾಗಮಣಿ ಇರುತ್ತೆ. ಇದೆಲ್ಲ ಸೈನ್ಸ್ ಹೇಳ್ತಾ ಇರೋದು. ಪುಣ್ಯ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ಶಾಸ್ತ್ರ ಪ್ರಕಾರ ನೀನ್ ಏನ್ ಮಾಡ್ಬೇಕು ಅಂದ್ರೆ